ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಈ ಮಾರಿಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಶೋ. ಇಟ್ಸ್ ಮೈ ಒಪಿನಿಯನ್. ಮತ್ತೊಮ್ಮೆ ನನ್ನ ಸ್ನೇಹಿತರಾದಂಥ ಹರೀಶ್ ಮೈಸೂರಿನವರು. ಸರ್, ನಿಮಗೆ ಎಲ್ಲಿಂದ ಥ್ಯಾಂಕ್ ಯು. ನನಗೋಸ್ಕರ ನೀವು ಕಂಟೆಂಟ್ಸ್ ಕಳಿಸ್ತಾನೆ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ಸತಿ ಮತ್ತೆ ದರ್ಶನ್ ಅವರ ಒಂದು ವಿಡಿಯೋನ ಅವ್ರು ನನಗೆ ಕಳಿಸ್ಕೊಟ್ಟಿದ್ದಾರೆ. ಆ ವಿಡಿಯೋ ನೋಡಿದೆ. ದರ್ಶನ್ ಸರ್, ನೀವು ಮನಸ್ಸಿಂದ ಮಾತಾಡಿದ್ದೀರಾ, ನಿಮ್ಮ ಫ್ಯಾನ್ಸ್ಗೋಸ್ಕರ ಮಾತಾಡಿದ್ದೀರಾ. ವೆರಿ ಪ್ರೌಡ್ ಆಫ್ ಯು. ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳ, ಇಲ್ಲ ಥ್ಯಾಂಕ್ಸ್ ಹೇಳ, ಧನ್ಯವಾದ ಹೇಳಿದ್ರು. ಏನೇ ನನ್ನ ಪದ ಯೂಸ್ ಮಾಡಿದ್ರು ಕೂಡ ತುಂಬಾ ಕಮ್ಮಿ. ಯಾಕಂದ್ರೆ ನೀವು ತೋರಿಸೋರಷ್ಟು ಪ್ರೀತಿ ಅಭಿಮಾನ ಯಾವತ್ತೂ ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ. ಬಟ್ ಇವತ್ತು ಆ್ಯಕ್ಚುಲಿ ಇಲ್ಲಿ ಕುತ್ಕೊಳ್ಳೋಕ್ಕಾಗ್ಲಿ ಹೇಳೋಕ್ಕಾಗ್ಲಿ ಒಂದೇ ಒಂದು ರೀಸನ್ ಏನಂತಂದ್ರೆ, ಇದು ಆ್ಯಕ್ಚುಲಿ ಬರ್ಡೇ. ಯಾಕಂದ್ರೆ ನೀವುಗಳು ತುಂಬಾ ಆಸೆ ಪಟ್ಟಿದ್ರಿ, ನನಗೂ ತುಂಬಾನೇ ಆಸೆ ಐತೆ. ಯಾಕಂದ್ರೆ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ. ಯಾಕಂದ್ರೆ ಪ್ರತಿ ಸಲ ಬಂದಾಗಲೂ ಎಲ್ರಿಗೂ ನಿಂತ್ಕೊಂಡು ಆ್ಯಕ್ಚುಲಿ ಕೈ ಕೊಟ್ಕೊಂಡು ಎಲ್ರಿಗೂ ಒಂದು ಥ್ಯಾಂಕ್ಸ್ ಇಲ್ಲ ವಿಷಸ್ ತೊಗೊಳ್ತಾ ಇದ್ದೆ. ಬಟ್ ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದ್ರೆ, ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ, ನನ್ನ ಹೆಲ್ತ್ ಇಶ್ಯೂ ಅಷ್ಟೇ, ಇನ್ನೇನೂ ಇಲ್ಲ. ಯಾಕಂದ್ರೆ ನಾನು ತುಂಬಾ ಹೊತ್ತು ನಿಂತ್ಕೊಳಕ್ಕಾಗಲ್ಲ. ಯಾಕಂದ್ರೆ ಏನು ಪ್ರಾಬ್ಲಮ್ ಅಂತ ನಿಮ್ಗಳಿಗೂ ತುಂಬಾ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಎಲ್ರಿಗೂ ವಿಶ್ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ ಅಂತ. ಯಾಕಂದ್ರೆ ಯಾವಾಗ ಇಂಜೆಕ್ಷನ್ ತಗೊಳ್ತೀರೋ ಒಂದು 15-20 ದಿನ ಬಿ ಓಕೆ. ಬಟ್ ಆಮೇಲೆ ಮತ್ತೆ ಅದ್ರ ಪವರ್ ಕಮ್ಮಿ ಆಗ್ತಿರಂಗೆ ಪೇನ್ ಸ್ಟಾರ್ಟ್ ಆಗೈತೆ. ಸೊ ಆಪ್ರೇಷನ್ ಎಲ್ಲ ಕಟ್ಟಿದ್ದು ಬುತ್ತಿ, ಅದು ಎಲ್ರಿಗೂ ಗೊತ್ತು, ನನಗೂ ಗೊತ್ತಿಲ್ಲ. ಸೊ ಅದಂತೂ ಮಾಡಿಸ್ಲೇಬೇಕು ನಾನು. ಆದರೆ ಇರೋ ಕೆಲ್ಸಗಳಲ್ಲಿ ಯಾರಾದ್ರು ನಾನು ಒಪ್ಕೊಂಡಿದ್ದೀನಿ ಸಿನಿಮಾಗಳು. ಸೊ ಯಾಕಂದ್ರೆ ನಾನೆಲ್ಲ ನನ್ನ ನಿರ್ಮಾಪಕರಿಗೂ ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದನ್ನ ಕಾದ್ರು. ಸೊ ಅದೊಂದು ರೀಸನ್ಗೋಸ್ಕರ ಅವ್ರುಗಳು ಆ್ಯಕ್ಚುಲಿ ಇಷ್ಟು ದಿನ ಕಾದಿದ್ದಾರೆ. ನಾನು ಅವ್ರುಗಳಿಗೆ ಅನ್ಯಾಯ ಮಾಡಬಾರ್ದು. ಯಾಕಂದ್ರೆ ಅವರು ಒಂದು ಏನೇನೋ ಪ್ರಾಜೆಕ್ಟ್ಗಳನ್ನು ಕೊಟ್ಟಿರ್ತಾರೆ ಅಂತೇಳಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲರಿಗೂ ಪುಷ್ ಆಗುತ್ತೆ, ಎಲ್ಲರಿಗೂ ಪುಷ್ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ಸೊ ಆದ್ರಿಂದ ದಯಮಾಡಿ ಎಲ್ಲ ನನ್ನ ಸೆಲೆಬ್ರಿಟಿಗಳು, ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು, ಇದೊಂದ್ಸಲಿ ನನಗೆ ಕ್ಷಮೆ ಕೊಡ್ರಿ. ಯಾಕಂದ್ರೆ ನಾನು ಸಿಗ್ತೀನಿ, ನಾನು ಸಿಗಲ್ಲ ಅಂತಲ್ಲ, ಖಂಡಿತ 100% ನಾನು ಸಿಕ್ಕೇ ಸಿಗ್ಬೇಕು. ಯಾಕಂದ್ರೆ ನಿಮ್ಮೆಲ್ಲ ಇಂಡಿವಿಜುವಲಿ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅದನ್ನ. ಅಂದ್ರೆ ಈಗಲ್ಲ, ಒಂದು ಸ್ವಲ್ಪ ದಿನ ಆಗ್ಲಿ. ಯಾಕಂದ್ರೆ ನಂದು ಸ್ವಲ್ಪ ಯಾಕಂದ್ರೆ ಈಗಲೇ ಕಾಲೆಲ್ಲ ಸ್ವಲ್ಪ ನಂಬಾಗ್ತಾ ಇದೆ. ಸೊ ಸ್ವಲ್ಪ ನಮ್ಮ ಡಾಕ್ಟರ್ ಹತ್ರ ನಾನು ಕನ್ಸಲ್ಟ್ ಮಾಡಿ ಏನ್ ಮಾಡ್ಬೋದು ಅದಕ್ಕೆ ನೀವು ನೆಕ್ಸ್ಟ್ ಅಂತ ಹೇಳಿ. ಯಾಕಂದ್ರೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ನಿಮಗೂ ತುಂಬಾ ಚೆನ್ನಾಗಿ ಗೊತ್ತು. ಸೊ ಇದೊಂದು. ಆಮೇಲೆ ದಯಮಾಡಿ ಯಾವ ಹೂವಾಪೋಗಳಿಗೂ ನನ್ನ ಸೆಲೆಬ್ರಿಟಿಗಳು ಕಿವಿಗೆ ಹಾಕೋಬೇಕು. ಈಗ ಮೊನ್ನೆದು ಒಂದು ಇದಿತ್ತು, ಏನೋ ಯಾರೋ ನಿರ್ಮಾಪಕರು ಕೊಟ್ಬಿಟ್ರು, ಹಂಗೆ ಹಿಂಗೆ ಅದು ಇದು. ಹೌದು, 100%. ಯಾಕಂದ್ರೆ ಸೂರಪ್ಪ ಬೊಬ್ಬ ಅವ್ರಿಗೆ ಆ್ಯಕ್ಚುಲಿ ವಾಪಸ್ ಕೊಟ್ಟಿದ್ದೆ. ಏನಕ್ಕೆ ಅಂತಂದ್ರೆ, ಸೂರಪ್ಪ ಬೊಬ್ಬ ಅವ್ರು ಆ್ಯಕ್ಚುಲಿ ನಾನು ಸಿನಿಮಾ ಮಾಡಕ್ಕೆ ಬಂದಾಗ ಅವ್ರು ತುಂಬಾ ಕಮಿಟ್ಮೆಂಟ್ಸ್ ಎಲ್ಲ ಇತ್ತು ಪಾಪ. ಸೊ ಸಿನಿಮಾ ಆದ್ರೆ ಕಮಿಟ್ಮೆಂಟ್ಸ್ ಎಲ್ಲ ಇದಾಗುತ್ತೆ ಅಂತ. ಯಾಕಂದ್ರೆ ಇಂಡಸ್ಟ್ರಿಲಿ ನನಗೆ ಗೊತ್ತಿರೋರು ಒಬ್ರು ತುಂಬಾ ಪರಿಚಯ ಇರೋರು, ಅವ್ರನ್ನ ಕರ್ಕೊಂಡ್ಬಂದು ನಿಮಗೆ ಇದೇ ದರ್ಶನ ಮಾಡೋಣ, ಸರಿ ಅಣ್ಣ ಮಾಡ್ಕೊಡ್ತೀನಿ ಅಂತ. ಬಟ್ ಈಗ ಆ್ಯಕ್ಚುಲಿ ಈಗ ನಡೆದಿದ್ದು ನಿಮಗೂ ಗೊತ್ತು. ಯಾಕಂದ್ರೆ ಟೈಮ್ ಎಲ್ಲ ವೇಸ್ಟ್ ಆಗೋಯ್ತು. ಈ ಟೈಮಲ್ಲಿ ಮತ್ತೆ ಅವ್ರ ದುಡ್ಡನ್ನ ಇಟ್ಕೊಂಡಿರ್ಬೇಕು, ಅವ್ರಿಗೆ ಇನ್ನೂ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಸರ್ ನಿಮ್ಮ ಕಮಿಟ್ಮೆಂಟ್ ತೀರಿಸ್ಕೊಳ್ಳಿ. ಸೊ ಮುಂದಕ್ಕೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಗ್ದ ಖಂಡಿತ ಮಾಡೋಣ ಅಂತ ಹೇಳ್ತೀನಿ. ಆಮೇಲೆ ನಾನು ಖಂಡಿತ ಸಿನಿಮಾ ಮಾಡೇ ಮಾಡ್ತೀನಿ. ಯಾಕಂದ್ರೆ ಅದು ನಮ್ಮ ಗುರುಗಳು, ಹಾಗೇನೆ ನನ್ನ ಪ್ರೀತಿಯ ಸ್ನೇಹಿತೆ, ಅದು ರಕ್ಷಿತನ ಆಸೆ ಅದು. ಸೊ ಇಲ್ಲ ಮಾಡೇ ಮಾಡೋಣ. ಸೊ ಬಟ್ ಒಂದೇನಂದ್ರೆ ಕೆವಿನ್ ಪ್ರೊಡಕ್ಷನ್ಸ್ ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಸೊ ಪ್ರೊಡಕ್ಷನ್ ನಡೀತಾ ಇರ್ಬೇಕಾದ್ರೆ ಪುನಃ ಇನ್ನೊಂದು ಪ್ರೊಡಕ್ಷನ್ ಅಂದಾಗ, ಯಾಕಂದ್ರೆ ನನ್ನ ಒಂದು ಅನಿಸಿಕೆ ಅಂತಂದ್ರೆ, ಯಾವ ನಿರ್ಮಾಪಕ ಆಕ್ಚುಲಿ ಈಗ ಯಾವ್ದು ಪ್ರೊಡಕ್ಷನ್ ಇಲ್ದೇನೆ ಸುಮ್ಮನೆ ಇದಾರೆ ಅಂಥವ್ರ ಜೊತೆ ಕೆಲಸ ಮಾಡೋರು. ಯಾಕಂದ್ರೆ ಪ್ರೊಡಕ್ಷನ್ ನಿಮ್ಗೂ ತುಂಬಾ ಚೆನ್ನಾಗಿ ಗೊತ್ತು. ಇವಾಗ ನಡೀತಾರ ಒಂದು ಇದರಲ್ಲಿ ನಿರ್ಮಾಪಕ ಇವತ್ತು ಅಡ್ವಾನ್ಸ್ ಕೊಟ್ಟೋದ್ರಿಂದ ಹಿಡಿದು ರಿಲೀಸ್ ಆಗತ್ತೆ ಆತನ ಕೆಲಸ ತುಂಬಾ ಇದೆ. ಬರೀ ದುಡ್ಡೊಂದು ಹೊಂಚೋದೇ ಅಲ್ಲ, ಸೊ ಎಲ್ಲ ಇದ್ರಲ್ಲೂ ಕೂಡ. ಸೊ ಆದ್ರಿಂದ ಅಷ್ಟೇ, ಅದು ಬಿಟ್ಟು ಇನ್ನೇನು ಆ ಥರದೇನಿಲ್ಲ. ಸೊ ಇದೊಂದು ನಾನು ಹೇಳ್ಬೇಕು. ಆಮೇಲೆ ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವ್ರ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಯಾಕಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಏನಂತಾರೆ ಅದನ್ನ ತೀರ್ಸಕ್ ನನ್ನ ಕೈಲಾಗಲ್ಲ. ಯಾಕಂದ್ರೆ ನೀವು ಕೊಟ್ಟರಷ್ಟು ಪ್ರೀತಿ, ಆಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಒಂದು ಸಪೋರ್ಟ್ ಅಂತ ಹೇಳ್ತಾರೆ. ಇವಾಗ ಆಕ್ಚುಲಿ ಸ್ವಲ್ಪ ಚಾನ್ಸ್ ಹಿಂಗೆ ತಿರ್ಗೋಗಿದೆ. ಬಟ್ ಆದ್ರೂ ಇವತ್ತು ನಿಮ್ಗೆ ನಿಂತ್ಕೊಳ್ಳೋಕೆ ಹಿಂಗೆ ಸಪೋರ್ಟ್ ಕೊಡ್ತಾ ಇದ್ರಲ್ಲ, ಸೊ ಅದಕ್ಕೆ ನಾನಾಗ್ಲಿ ನನ್ನನ್ನ ನಂಬ್ಕೊಡೋರು ಎಲ್ಲರೂ ಕೂಡ ನಿಮ್ಗಳಿಗೆ ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಈ ಮುಖಾಂತರ ನಾನು ಒಂದು 3 ಜನಕ್ಕೆ ತುಂಬಾನೇ ಥ್ಯಾಂಕ್ಸ್ ಹೇಳಬೇಕು. ಎಸ್ಪೆಷಲಿ ನಮ್ಮ ಹೀರೋ ಧನ್ವೀರ್ ಅವ್ರಿಗೆ.
ಯಾಕಂದ್ರೆ ಆತ ಪಾಪ ಯಾವಾಗ್ಲೂ ಜೊತೆಲೇ ಇದ್ದು ನಮ್ಮ ದೊಡ್ಡ ಬೆನ್ನೆಲುಬು ಮಾರಲ್ ಸಪೋರ್ಟ್ ಆಗಿದ್ದು. ಸೊ ಧನ್ವೀರ್ ಅವ್ರಿಗೂ ಥ್ಯಾಂಕ್ಸ್. ಹಾಗೇನೆ ನಮ್ಮ ಬುಲ್ಬುಲ್ ರಕ್ಷಿತಾರಾಮ್ ಅವ್ರಿಗೂ ತುಂಬಾನೇ ಥ್ಯಾಂಕ್ಸ್. ಹಾಗೇನೆ ನನ್ನ ಪ್ರಾಣ ಸ್ನೇಹಿತೆಯಾದ ರಕ್ಷಿತ್ಗೂ ಥ್ಯಾಂಕ್ಸ್. ಆಮೇಲೆಲ್ಲ ನನ್ನ ಸೆಲೆಬ್ರಿಟಿಗಳಿಗೂ ಅನಂತ ಧನ್ಯವಾದ ಅಂದ್ರೂ ಕೂಡ ತಪ್ಪೇ ಅದು, ಯಾಕಂದ್ರೆ ತುಂಬಾ ಚಿಕ್ಕದು. ಆಮೇಲೆ ಇದೊಂದು ಹೇಳ್ಬೇಕು ಅನ್ಕೊಂಡೆ, ದರ್ಶನ್ ಆಕ್ಚುಲಿ ಬೇರೆ ಲ್ಯಾಂಗ್ವೇಜ್ ಇಲ್ಲಿ ಇಷ್ಟೊಂದು ಪ್ರೀತಿ ಅಭಿಮಾನ ತೋರಿಸಿದೀರಾ, ಎಲ್ಲಾ ಮಾಡಿದೀರಾ, ಸುಮ್ಮನೆ ಎಲ್ಲಿಗೆ ಅಂತ ಹೋಗ್ಲಿ, ಸಾಯೋವರ್ಗು ಇಲ್ಲೇನೆ, ಬಿಟ್ಟು ಇನ್ನೆಲ್ಲೂ ನಾನು ಹೋಗಕ್ ಆಗೋದು ಇಲ್ಲ. ಯಾಕಂದ್ರೆ ಒಂದು ಈಸಿ ಆಗಿದ್ದನ್ನ ಹೇಳ್ತೀನಿ, ಕಾವೇರಿ ಎಲ್ಲಿ ಹುಡ್ತಾಳೆ ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಆ ಕೊಡಗಲ್ಲೇ ನಾನು ಹುಟ್ಟಿರೋದು, ಅವಳು ಅಲ್ಲಿ ಹುಡ್ತಾಳೆ ಕಾವೇರಿ, ಎಲ್ಲಾ ಕಡೆ ಹರ್ಕೊಂಡ್ ಬರ್ತಾಳೆ ಅವಳು. ನನ್ ಸೀಮಿತ ಇರೋದು ಬರೀ ಮೇಕೆದಾಟ ಅಷ್ಟೇ, ಅದರಿಂದ ಮುಂದಕ್ಕೆ ಅದು ಹೆಂಗ್ಯಾರು ಹರ್ಕೊಡೋದ್ರು ಅದಕ್ಕೊಂದು ಸಂಬಂಧ ಇಲ್ಲ ನನಗೆ. ಸೊ ಆ ತರ ಯಾವಾಗ ಸಿನಿಮಾ ಮಾಡಿದ್ರು ಏನೇನ್ ಮಾಡಿದ್ರು ಇಲ್ಲೇನೆ, ಅದು ಕನ್ನಡ ಸಿನಿಮಾ. ಡಬ್ಬಾಗ ಎಲ್ಲೇ ಹೋದ್ರು ಅದು ಬೇರೆ ತರ ಅಷ್ಟೇ. ಬಟ್ ಕನ್ನಡದಲ್ಲೇ ಇರೋದು, ಕನ್ನಡ ಸಿನಿಮಾನೇ ಮಾಡೋದು. ದಯವಿಟ್ಟು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು, ನಿಮ್ಮ ಅಭಿಮಾನ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀವಿ. ಖಂಡಿತ ಈ ಬರ್ಡೇಗೆ ಯಾರು ಸಾಂಗ್ಗಳು ಮಾಡಿದ್ರು, ಸೊ ಅವರೆಲ್ರಿಗೂ ಥ್ಯಾಂಕ್ಸ್. ಆಕ್ಚುಲಿ ಎಲ್ಲ ಸಿಂಗರ್ಸ್ಗಾಗ್ಲಿ, ಆಮೇಲೆ ಪ್ರೊಡಕ್ಷನ್ ಅವ್ರಿಗಾಗ್ಲಿ, ಅವ್ರಿಗೂ ತುಂಬಾ ಥ್ಯಾಂಕ್ಸ್. ತುಂಬಾ ಒಳ್ಳೆ ಸಾಂಗ್ಗಳು ಮಾಡಿದಿರ. ಸೊ ಇಷ್ಟು ವರ್ಷ ಇರಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ನನಗೂ ಆಗ್ತಾ ಇಲ್ಲ. ಹೆಂಗ್ ಎಕ್ಸ್ಪ್ರೆಸ್ ಮಾಡೋದು, ಏನ್ ಹೇಳಿದ್ರು ಅದು ಕಮ್ಮಿನೇ ಆಗ್ತಾ ಇದೆ. ನನ್ನ ಪದ ಏನ್ ಹೇಳಿದ್ರು ತುಂಬಾ ಕಮ್ಮಿ ಆಗ್ತಾ ಇದೆ. ಸೊ ಇದೊಂದ್ಸಲಿ ದಯಮಾಡಿ ಕ್ಷಮೆ ಇರಲಿ. ಸೊ ಖಂಡಿತ, ಬಟ್ ಆದಷ್ಟು ಬೇಗ ನಿಮ್ಗಳಿಗೆ ಸಿಗ್ತೀನಿ ನಾನು, ಅದು ಯಾವಾಗ ಅಂತ ಹೇಳ್ತೀನಿ. ಸೊ ಅಲ್ಲಿವರೆಗೂ ಮೊಟ್ಟೆಗೆ ಹಾಕೊಳ್ಳಿ. ನೀವೇನ್ಗೆ ಆಕ್ಚುಲಿ ದರ್ಶನ್ಗೆ ಹೋಗ್ಲಿ ಪಾಪ, ಆಯ್ತು ಇದು ಸಲ ಬಿಟ್ಬಿಡೋಣ ಅಂತ ಹೇಳಿ. ಸೊ ಈ ಸಲ ಬರ್ಡೇಗೆ ನಾನು ಸಿಗ್ಲಿಲ್ಲ ಅಂತದಕ್ಕೆ ದಯಮಾಡಿ ಇದೊಂದು ಕ್ಷಮೆ ಇರಲಿ. ಯಾಕಂದ್ರೆ ಎಲ್ಲ ಪಾಪ ದೂರಗಳಿಂದ ಬರ್ತೀರಾ, ಎಲ್ಲ ಮಾಡ್ತೀರಾ. ಸೊ ಬಂದಾಗ ಎಲ್ಲೋ ಒಂದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಸುಮ್ಮನೆ ಕೈ ವೇ ಮಾಡೋದು ನನಗೆ ಮನ್ಸಿಗೆ ಅದು ಒಪ್ಪಿಗೆ ಆಗಲ್ಲ. ನನ್ಗೇನು ಇಷ್ಟ ಆಗಲ್ಲ. ಯಾಕಂದ್ರೆ ಪ್ರತಿ ಸಲ ಕೈ ಕೊಟ್ಟೆ ಎಲ್ರಿಗೂ ಕೂಡ ಸಿಗ್ತಾ ಇದ್ದೀನಿ ನಾವು. ಸೊ ಆದ್ರಿಂದ ದಯಮಾಡಿ ಇದೊಂದ್ಸಲಿ ನನ್ನ ಮೇಲೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ತುಂಬಾ ಧನ್ಯವಾದ. ನೀವು ಬೇಗ ಗುಣಮುಖರಾಗಬೇಕು ಆ್ಯಂಡ್ ಏನೇನು ಇಶ್ಯೂಸ್ ಇದೆ ಎಲ್ಲ ಸಾರ್ಟ್ ಔಟ್ ಆಗ್ಬಿಟ್ಟು ಮತ್ತೆ ನೀವು ಸಿನಿಮಾ ಮಾಡಬೇಕು. ನಿಮ್ಮ ಫ್ಯಾನ್ಸ್ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಬರ್ಡೇ ಬಗ್ಗೆಲ್ಲ ಹೇಳಿದ್ರಿ. ಇಟ್ ಇಸ್ ಸ್ಯಾಡ್ನಿಂಗ್. ಇದೊಂಥರ ಮನ್ಸಿಗೆ ಬೇಜಾರೆ. ಯಾಕಂದರೆ ಆ ಮಟ್ಟಕ್ಕೆ ಫ್ಯಾನ್ಸ್ ಬರ್ತಾರೆ ನಿಮ್ಮ ಮನೆ ಹತ್ರ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಹೇಳಿ. ಅದು ಈ ವರ್ಷ ಆಗ್ತಾ ಇಲ್ಲ ಅನ್ನೋದೇ ಒಂದು ಬೇಸರ. ನಾನು ಹೇಳೋದೊಂದೇ, ಮನುಷ್ಯ ಅಷ್ಟು ನೋವಿದ್ರೂ ಬಂದು ಅವ್ರ ಫ್ಯಾನ್ಸ್ಗೋಸ್ಕರ ಮಾತಾಡ್ತಿದ್ದಾರೆ, ಅವರ ಸೆಲೆಬ್ರಿಟೀಸ್ಗೋಸ್ಕರ ಮಾತಾಡ್ತಿದ್ದಾರೆ. ಐ ಅಪ್ರಿಷಿಯೇಟ್ ದ್ಯಾಟ್. ಆ್ಯಂಡ್ ಅವರು ಕೆಲವು ಸಿನಿಮಾಗಳನ್ನ ಬಿಟ್ಟಿರೋದು ಅದು ಇಟ್ ಈಸ್ ಸಿಚುವೇಶ್ನಲ್. ಯಾಕೆಂತ ಹೇಳಿದ್ರೆ ಅವರ ಆರೋಗ್ಯ ಪ್ರಾಬ್ಲಮ್ ಇದೆ. ಅದ್ರ ಜೊತೆಗೆ ಅವ್ರು ಹೇಳ್ದಂಗೆ ಸೂರಪ್ಪ ಬಾಬು ಅವ್ರ ಕಮಿಟ್ಮೆಂಟ್ಸು, ಹಲವಾರು ಬೇರೆ ಪ್ರೊಡಕ್ಷನ್ಸ್ದು ಕಮಿಟ್ಮೆಂಟ್ಸ್ ಇರ್ತದೆ. ಸೊ ನಾನು ನನ್ನ ತಂಡದಿಂದ ಹೇಳೋದೊಂದೇ, ಮತ್ತೆ ನೀವು ಸಿನಿಮಾಗಳು ಮಾಡಬೇಕು, ನಿಮ್ಮ ಫ್ಯಾನ್ಸ್ನ ಎಂಟರ್ಟೈನ್ ಮಾಡಬೇಕು. ಅಡ್ವಾನ್ಸ್ ಆಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ದರ್ಶನ್ ಸರ್. ಬೇಗ ಗುಣಮುಖರಾಗಿ ಆ್ಯಂಡ್ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.